ನೇತಾಜಿ ಶಿಕ್ಷಣ ಸಂಸ್ಥೆಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಉತ್ಸವ. ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಮಾರಂಭವನ್ನ ಉದ್ಘಾಟಿಸಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ. ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ, ಪತ್ನಿ ಕೆ ವಿಜಯಲಕ್ಷ್ಮಿ ಅವರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಎಂದು ಬಣ್ಣಿಸಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ. ನೇತಾಜಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವ ಮೂಲಕ ಕೆಇ ನರಸಿಂಹ ದಂಪತಿಗಳಿಬ್ಬರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಕಲ್ಮಠ ಶ್ರೀಗಳಿಂದ ಶ್ಲಾಘನೆ. ಸಂಸ್ಥೆಗೆ ಕ್ರಾಂತಿವೀರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರಿಟ್ಟು ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಡಾಕ್ಟರ್ ಬಸವಪ್ರಭು ಪಾಟೀಲ್. ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಹಾರ ಪದಾರ್ಥಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆದಿರುವುದು ವಿಶೇಷವಾಗಿತ್ತು. ಇಂದು ಮಾನ್ವಿ ಪಟ್ಟಣದ ನೇತಾಜಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ 25ನೇ ವರ್ಷದ ಅಂಗವಾಗಿ ನಡೆದ ನೇತಾಜಿ ಬೆಳ್ಳಿ ಹಬ್ಬ ಹಾಗೂ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಮಾರಂಭವನ್ನ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ಉದ್ಘಾಟಿಸಿದ್ರು. ನಂತರ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅವರು ನೇತಾಜಿ ಸಂಸ್ಥೆ ಅಧ್ಯಕ್ಷ ಕೆಇ ನರಸಿಂಹ ಬರೆದ ಎದೆಯ ಮೇಲಿನ ಹೂವು ಕೃತಿಯನ್ನ ಲೋಕಾರ್ಪಣೆ ಮಾಡಿದ್ರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ, ಓರ್ವ ಶಿಕ್ಷಕ ವಿದ್ಯಾರ್ಥಿಗೆ ಕೇವಲ ಜ್ಞಾನವನ್ನ ಮಾತ್ರವಲ್ಲದೆ ವಿದ್ಯಾರ್ಥಿಯ ಗುರಿ ಮತ್ತು ಜೀವನವನ್ನ ರೂಪಿಸುತ್ತಾನೆ. ಇಂದು ಅಂತಹ ಸ್ಥಾನದಲ್ಲಿ ಇದ್ದುಕೊಂಡು ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ಮತ್ತು ಅವರ ಪತ್ನಿ ಕೆ ವಿಜಯಲಕ್ಷ್ಮಿ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಮೂಲಕ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಎಂದು ಬಣ್ಣಿಸಿದ್ರು. ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅವರು, ಸಂಸ್ಥೆಗೆ ಅಪ್ರತಿಮ ದೇಶಭಕ್ತ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿಡುವ ಮೂಲಕ ನರಸಿಂಹ ದಂಪತಿಗಳಿಬ್ಬರು ಹಗಲು ರಾತ್ರಿ ಎನ್ನದೆ ಶ್ರಮಿಸಿ ತಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದ್ದಾರೆ. ಕೆಇ ನರಸಿಂಹ ಅವರ ಎದೆಯ ಮೇಲಿನ ಹೂವು ಕೃತಿಯು ಉತ್ತಮವಾಗಿದ್ದು ಬರವಣಿಗೆಯಲ್ಲಿ ತಮ್ಮನ್ನು ತಾವು ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳಲು ಹೇಳಿದ್ರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದ ಕಲ್ಮಠದ ಶ್ರೀ ವಿರೂಪಾಕ್ಷ ಪಾಂಡಿತ್ಯರಾದ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಿಕ್ಷಣವನ್ನ ವಿದ್ಯಾರ್ಥಿಗಳು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಓದಬಾರದು. ಶಿಕ್ಷಣವನ್ನ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ಶಿಕ್ಷಣ ಒಂದು ಅಮೂಲ್ಯ ಸಾಧನವಾಗಿದೆ. ನೇತಾಜಿ ಶಿಕ್ಷಣ ಸಂಸ್ಥೆಯು ಇಂದು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆಗೆ ಧೈರ್ಯ, ಆತ್ಮವಿಶ್ವಾಸ ಹಾಗೂ ಉತ್ತಮ ಭವಿಷ್ಯವನ್ನ ಕಟ್ಟಿಕೊಳ್ಳಲು ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ನರಸಿಂಹ ದಂಪತಿ ಇಬ್ಬರ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಹೇಳಿದ್ರು. ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, 2000 ಇಸವಿಯಲ್ಲಿ ನೇತಾಜಿ ಸಂಸ್ಥೆ ಪ್ರಾರಂಭವಾಗಿ ಇಂದಿಗೆ 25 ವರ್ಷಗಳನ್ನ ಪೂರೈಸಿದೆ. ನಮ್ಮ ಸಂಸ್ಥೆಯಿಂದ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸುವುದರ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನ ಕಲಿಸಲಾಗಿದೆ. ಶಾಲೆ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದಂತ ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತು ನೀಡಲಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಉತ್ತಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಸಂಸ್ಥೆಯ ಪ್ರಾರಂಭದಿಂದಲೂ ನನ್ನ ಬಾಲ್ಯದ ಗೆಳೆಯರು, ಹಿತೈಷಿಗಳು, ಸಂಬಂಧಿಕರು ಹಾಗೂ ನನ್ನ ಪತ್ನಿ ಜೊತೆಗಿದ್ದು ಜೀವಕ್ಕೆ ಜೀವವಾಗಿದ್ದಾಳೆ ಎಂದು ತಮ್ಮ 25 ವರ್ಷಗಳ ಸುದೀರ್ಘವಾದ ಅನುಭವಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ನಂತರ ಸಾಹಿತಿ ಹಾಗೂ ಕವಿಗಳಾದ ಕುಂ ವೀರಭದ್ರಪ್ಪ ಹಾಗೂ ಸಾಹಿತಿ ವೀರ ಹನುಮಾನ್ ಅವರು ಮಾತನಾಡಿ, ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವುದೆಂದರೆ ಅದು ದೊಡ್ಡ ಸಾಧನೆಯೇ ಸರಿ. ಅಂತಹ ಸಾಧನೆಯನ್ನ ಮಾನ್ವಿ ಭಾಗದಲ್ಲಿ ಕೆಇ ನರಸಿಂಹ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಮಾಡಿ ತೋರಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಶೈಕ್ಷಣಿಕ ಸೇವೆಯ ಜೊತೆಗೆ ನರಸಿಂಹ ಅವರು ಬರವಣಿಗೆಯಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದು ಮತ್ತೊಂದು ವಿಶೇಷವಾಗಿದೆ ಎಂದು ವ್ಯಕ್ತಿತ್ವ ಸಾಧನೆಯನ್ನ ಬಣ್ಣಿಸಿದ್ರು. ನಂತರ ಸಂಸ್ಥೆ ವತಿಯಿಂದ ಎಲ್ಲಾ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಎಸ್ ತಿಮ್ಮಾರೆಡ್ಡಿ ಗೌಡ ಭೋಗಾವತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರವಿ ಪಾಟೀಲ್ ಹಾಗೂ ಸಾಹಿತಿ ರಮೇಶ್ ಬಾಬು ಯಾಳಗಿ, ಡಾಕ್ಟರ್ ತನುಶ್ರೀ ಪ್ರವೀಣ್ ಕುಮಾರ್, ಅಬ್ದುಲ್ ಬದ್ದುನ್ ನಾಣ್ಯ ಪ್ರದರ್ಶಕರು ರಾಯಚೂರು, ಡಾಕ್ಟರ್ ಈರಣ್ಣ ಮರ್ಲಟಿ ಪ್ರಾಚಾರ್ಯರು,
ಪದ್ಮಾವತಿ ಕಾರ್ಯದರ್ಶಿಗಳು, ಬಿವಿಆರ್ ಶಿಕ್ಷಣ ಸಂಸ್ಥೆ, ಪ್ರಿಯಾಂಕಾ ರಾಜಲಬಂಡಿ ಅಧ್ಯಕ್ಷರು, ಆರ್ವಿಎಸ್ ಬ್ಲಾನಂ ಶಾಲೆ ಮಾನ್ವಿ, ಸಲಾವುದ್ದೀನ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಪಕ್ಷಿ ಪ್ರೇಮಿ ಶರಣಪ್ಪ ಮೇಧಾ ಪುರಸಭೆ ಸದಸ್ಯರು, ಕೆ ವೆಂಕಟೇಶ ಯಾದವ್ ಪ್ರಥಮ ದರ್ಜೆ ಗುತ್ತಿಗೆದಾರ ಹಾಗೂ ಶಾಲೆಯ ಮಕ್ಕಳು, ಪಾಲಕರು ಭಾಗವಹಿಸಿದ್ರು.